ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಕೊರೋನಾ ಮೂರನೇ ಅಲೆ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಗಡಿ ಜಿಲ್ಲೆಗಳಾದ ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಸೋಂಕಿನ ಸುನಾಮಿಯೇ ಎದ್ದಿದ್ದು ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಹೆಣಗಾಡ್ತಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರ ಸಹ ಎಚ್ಚೆತ್ತಿದ್ದು ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಕೇರಳ ಮಹಾರಾಷ್ಟ್ರದಿಂದ ಬರುವ ಪ್ರಯಾಣಿಕರಿಗೆ ಕೊರೋನಾ ಟೆಸ್ಟ್ ಮಾಡಿಸೋದಕ್ಕೆ ಕಡ್ಡಾಯ ಮಾಡಲಾಗಿದೆ. ರಾಜ್ಯ ಪ್ರವೇಶ ಮಾಡಬೇಕು ಅಂದ್ರೆ ಕೊರೋನಾ ನೆಗೆಟಿವ್ ವರದಿ ಕಡ್ಡಾಯವಾಗಿ ಬೇಕೇ ಬೇಕು. ಅದರಲ್ಲೂ 72 ಗಂಟೆಯೊಳಗೆ ಪಡೆದ ಪರೀಕ್ಷಾ ವರದಿಯನ್ನೇ ಕಡ್ಡಾಯ ಮಾಡಲಾಗಿದ್ದು, ಲಸಿಕೆ ಹಾಕಿಸಿದ್ರೂ ನೆಗೆಟಿವ್ ವರದಿ ಬೇಕೇ ಬೇಕು. ಈಗ ಕೇರಳ ಹಾಗೆ ಈ ಗಡಿ ಭಾಗದಲ್ಲಿ ನೆಗೆಟಿವ್ ವರದಿ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕೊರೋನಾ ಕೇಸಸ್ಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಯಾರೆಲ್ಲ ಗಡಿ ಪ್ರವೇಶವನ್ನ ಮಾಡ್ತಾರೋ ನೆಗೆಟಿವ್ ವರದಿ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಈಗ ಸರ್ಕಾರ ಹೇಳಿದೆ. ರಾಜ್ಯವನ್ನ ಯಾವೆಲ್ಲ ಗಾಡಿಗಳು ಪ್ರವೇಶವನ್ನ ಮಾಡುತ್ತೋ ಅವರು 72 ಗಂಟೆ ಒಳಗೆ ಇರುವಂತಹ ನೆಗೆಟಿವ್ ವರದಿಯನ್ನ ತಂದ್ರೆ ಮಾತ್ರ ನಿಮಗೆ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಅದರ್ವೈಸ್ ನೀವು ರಾಜ್ಯಕ್ಕೆ ಪ್ರವೇಶ ಮಾಡುವಂತಿಲ್ಲ. ಬೆಂಗಳೂರಿನಲ್ಲಿ ಕೊರೋನಾ ಮತ್ತೆ ಯು ಟರ್ನ್ ಪಡೆದಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸೋಂಕಿನ ಸಂಖ್ಯೆ ದಿನೇ ದಿನೇ ಏರ್ತಿದ್ದು ಒಂದೇ ಅಪಾರ್ಟ್ಮೆಂಟ್ನಲ್ಲಿ 16 ಕೊರೋನಾ ಕೇಸ್ ದಾಖಲಾಗಿದೆ. ಹೀಗಾಗಿ ಯಶವಂತಪುರದ ಅಪಾರ್ಟ್ಮೆಂಟ್ನ ಎ ಬ್ಲಾಕ್ನ 72 ಮನೆಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಧಾರವಾಡ, ದೆಹಲಿಯಿಂದ ಬಂದವರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು 385 ಜನರನ್ನ ಹೋಮ್ ಐಸೋಲೇಷನ್ಗೆ ಸೂಚನೆ ನೀಡಲಾಗಿದೆ. ಸೀಲ್ ಡೌನ್ ಆದ ಎಲ್ಲ ಮನೆಗಳಿಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಿಂದಲೇ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಕೊರೋನಾ ಮೂರನೇ ಅಲೆಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಗಂಭೀರವಾಗಿ ಆರೋಪ ಮಾಡಿದೆ. 1 ಮತ್ತು 2ನೇ ಅಲೆ ಎದುರಿಸಿದ್ರೂ ಸರ್ಕಾರ ಮಾತ್ರ 3ನೇ ಅಲೆ ತಡೆಗಟ್ಟುತ್ತಿಲ್ಲ. ಕೇರಳ, ಮಹಾರಾಷ್ಟ್ರದಲ್ಲಿ ಸೋಂಕಿನ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದಾಗಿ ಬೆಂಗಳೂರು ಸೇರಿದಂತೆ ಗಡಿ ಭಾಗದಲ್ಲೂ ಸೋಂಕು ಏರಿಕೆಯಾಗ್ತಾ ಇದೆ. ಇಷ್ಟಾದರೂ ಸರ್ಕಾರ ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೆರೆ ರಾಜ್ಯವಾದ ಕೇರಳದಲ್ಲಿ ತುಂಬಾನೇ ಕೇಸಸ್ ಜಾಸ್ತಿ ಆಗ್ತಾ ಇದೆ. 20,000ಕ್ಕಿಂತ ಹೆಚ್ಚಿನ ಕೇಸಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಕೆಲವು ದಿನಗಳಿಂದ. ಮತ್ತೆ ಇಂಟರ್ ಸ್ಟೇಟ್ ಟ್ರಾವೆಲ್ ಕೂಡ ಟೋಟಲಿ ಕಂಟೈನ್ ಮಾಡೋದು ಸಾಧ್ಯವಿಲ್ಲ. ಮತ್ತೆ ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇಲ್ಲ. ತುಂಬ ಜನ ಆರಾಮಾಗಿ ಓಡಾಡ್ತಾ ಇದ್ದಾರೆ ಇಂಟರ್ ಸ್ಟೇಟ್ ಟ್ರಾವೆಲ್. ಅದರಿಂದ ನಮ್ಮಲ್ಲೂ ಕೇಸಸ್ಸು ಕಳೆದ ಒಂದು 3 ದಿನದಿಂದ ನಿಧಾನವಾಗಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ. ಸೊ ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೇ ಥರ್ಡ್ ವೇವ್ ಏನಾದ್ರು ಶುರುವಾಗುತ್ತೋ ಅನ್ನೋ ಒಂದು ಭಾವನೆ ಬರ್ಲಿಕ್ಕೆ ಶುರುವಾಗಿದೆ ನಮಗೆಲ್ಲ. ಕೇರಳ, ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತಾ ಇರೋ ಸೋಂಕಿನಿಂದಾಗಿ ಗಡಿ ಜಿಲ್ಲೆ ಜನರಿಗೆ ನಡುಕ ಶುರುವಾಗಿದೆ. ಹೀಗಾಗಿ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ ಗಡಿಯಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ. ಪ್ರಯಾಣಿಕರಿಗೆ ಕೊರೋನಾ ಟೆಸ್ಟ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದ್ದು ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವ ಹೊಣೆಯನ್ನ ಜಿಲ್ಲಾಧಿಕಾರಿಗಳಿಗೆ ವಹಿಸಲಾಗಿದೆ. ಇನ್ನು ಬೆಳಗಾವಿ ಗಡಿಯಲ್ಲಿ ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 14 ಕಡೆಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ಉತ್ತರ ಭಾರತದಿಂದ ಬರೋ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಕೋವಿಡ್ ನೆಗೆಟಿವ್ ವರದಿ ಇಲ್ಲದ ಸವಾರರ ತಪಾಸಣೆ ಮಾಡಲಾಗ್ತಾ ಇದ್ದು ಚೆಕ್ಪೋಸ್ಟ್ನಲ್ಲೇ ಆಂಟಿಜೆನ್ ಟೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕಲಬುರಗಿ, ಮಹಾರಾಷ್ಟ್ರ ಗಡಿಯಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೋವಿಡ್ 3ನೇ ಅಲೆಯ ಆತಂಕ ಹೆಚ್ಚಾಗ್ತಿದೆ. ಈ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ 5 ಕಡೆ ಚೆಕ್ಪೋಸ್ಟ್ಗಳನ್ನ ನಿರ್ಮಿಸಲಾಗಿದೆ. ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಜಿಲ್ಲೆಯೊಳಗೆ ಪ್ರವೇಶಕ್ಕೆ ಅನುಮತಿ ನೀಡಲಾಗುತ್ತೆ. ಅಲ್ಲದೆ ನೆಗೆಟಿವ್ ರಿಪೋರ್ಟ್ ಅಥವಾ ಕನಿಷ್ಠ 1 ಡೋಸ್ ವ್ಯಾಕ್ಸಿನ್ ಕಡ್ಡಾಯವಾಗಿರಬೇಕು. ಎರಡೂ ಇಲ್ಲದವರಿಗೆ ಮುಲಾಜಿಲ್ಲದೆ ವಾಪಸ್ ಕಳುಹಿಸಲಾಗ್ತಾ ಇದೆ. ಆಳಂದ ತಾಲೂಕಿನ ಹಿರೋಳ್ಳಿ ಗ್ರಾಮದ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಚೆಕ್ಪೋಸ್ಟ್ ಬಳಿಯೇ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ. ಕೊರೋನಾ ಮೂರನೇ ಅಲೆ ಆತಂಕದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದು, ಆಗಸ್ಟ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಮೂರನೇ ಅಲೆ ಬರುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
ಈಗಾಗಲೇ ಪ್ರತಿದಿನ 50-100 ಕೇಸ್ಗಳು ಹೆಚ್ಚಾಗ್ತಾ ಇದೆ. ಎರಡನೇ ಅಲೆಯ ರೀತಿ ಕೊರೋನಾವನ್ನ ಲಘುವಾಗಿ ತೆಗೆದುಕೊಳ್ಳಬಾರದು. ಕೋವಿಡ್ ಹಾಗೂ ಪ್ರವಾಹದ ಸಂದರ್ಭದಲ್ಲೇ ಸರ್ಕಾರ ಮಂತ್ರಿ ಮಂಡಲ ರಚನೆ ಮಾಡಿ ಸರ್ಕಸ್ ಮಾಡ್ತಾ ಇದೆ ಮಾಡೋದಕ್ಕೆ ಅಂತ ಕಿಡಿಕಾರಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗಲೂ ಅವರೊಬ್ಬರೇ ಹಲವಾರು ತಿಂಗಳು ಕೆಲಸ ಮಾಡಬೇಕಾಗಿ ಬಂತು. ಈಗಲೂ ಸಹ BJPಯ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಅವರ ಬೆಳವಣಿಗೆಗಳು ನೋಡಿದಾಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ತಕ್ಷಣಕ್ಕೆ ಮಾಡತಕ್ಕಂಥದ್ದು ಎಲ್ಲ ಒಂದು ಕಡೆ ಈಗಿನ ಮುಖ್ಯಮಂತ್ರಿಗಳಿಗೂ ಒಂದು ರೀತಿಯ ಸವಾಲಿರ್ತಕ್ಕಂಥದ್ದು. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗಲೂ ಅವರೊಬ್ಬರೇ ಹಲವಾರು ತಿಂಗಳು ಕೆಲಸ ಮಾಡಬೇಕಾಗಿ ಬಂತು. ಈಗಲೂ ಸಹ BJPಯ ಪಕ್ಷದಲ್ಲಿ ನಡೀತಾ ಇರತಕ್ಕಂಥ ಅವರ ಬೆಳವಣಿಗೆಗಳು ನೋಡಿದಾಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ತಕ್ಷಣಕ್ಕೆ ಮಾಡತಕ್ಕಂಥದ್ದು ಎಲ್ಲ ಒಂದು ಕಡೆ ಈಗಿನ ಮುಖ್ಯಮಂತ್ರಿಗಳಿಗೂ ಒಂದು ರೀತಿಯ ಸವಾಲಿರ್ತಕ್ಕಂಥದ್ದು. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಕೊರೋನಾ ಲಸಿಕೆ ಅಭಿಯಾನ ಶುರುವಾಗಿ ಇಷ್ಟು ದಿನ ಆದರೂ ಜನರಿಗೆ ಮಾತ್ರ ಇನ್ನೂ ಸರಿಯಾಗಿ ವ್ಯಾಕ್ಸಿನ್ ಸಿಗ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಲ್ಲಿ ವ್ಯಾಕ್ಸಿನ್ಗಾಗಿ 2 ಗುಂಪುಗಳ ನಡುವೆ ಬಡದಾಡಿಕೊಂಡಿದ್ದಾರೆ. ಕಾಸರಗೋಡಿನ ಮೋಗ್ರಾಲ್, ಪುತ್ತೂರಿನ ಸರ್ಕಾರಿ ಶಾಲೆಯಲ್ಲಿ ಲಸಿಕೆ ನೀಡಲಾಗ್ತಾ ಇತ್ತು. ಮೊದಲು 2ನೇ ವಾರ್ಡ್ನಲ್ಲಿದ್ದವರಿಗೆ ವ್ಯಾಕ್ಸಿನ್ ನೀಡಲಾಗ್ತಾ ಇತ್ತು. ಈ ವೇಳೆ ಬೇರೆ ವಾರ್ಡ್ನವರು ವ್ಯಾಕ್ಸಿನ್ಗೆ ಬಂದಾಗ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ದೊಡ್ಡ ಜಗಳವೇ ನಡೆದು ಹೋಗಿದೆ. ಕೊರೋನಾ 3ನೇ ಅಲೆ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಮಂಡ್ಯದ ಶ್ರೀರಂಗಪಟ್ಟಣದ 2 ಪ್ರಸಿದ್ಧ ದೇವಾಲಯಗಳಲ್ಲಿ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ನಿಮಿಷಾಂಬ ಮತ್ತು ಶ್ರೀರಂಗನಾಥ ದೇಗುಲಗಳಲ್ಲಿ ಭಕ್ತರಿಗೆ ನಿರ್ಬಂಧ ಹಾಕಲಾಗಿದ್ದು, ಬುಧವಾರ, ಶನಿವಾರ, ಭಾನುವಾರ ಅವಕಾಶ ನೀಡದಿರಲು ನಿರ್ಧರಿಸಿದ್ದಾರೆ. ಹಾಗೆಯೇ ನಿಮಿಷಾಂಬ ದೇವಾಲಯದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರದಂದು ಭಕ್ತರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಇನ್ನು ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನದಲ್ಲೂ ಸಹ ಭಕ್ತರ ಪ್ರವೇಶಕ್ಕೆ ಇಂದಿನಿಂದ ಬಂದ್ ಮಾಡಲಾಗಿದೆ. ಆಗಸ್ಟ್ 14ರವರೆಗೂ ದೇವಸ್ಥಾನ ಪ್ರವೇಶಕ್ಕೆ ಯಾರಿಗೂ ಅವಕಾಶ ಇರೋದಿಲ್ಲ. ಮುನಿರಾಬಾದ್ ರೈಲ್ವೆ ನಿಲ್ದಾಣ ಸುತ್ತ ನಿಷೇಧಾಜ್ಞೆ ಹೇರಲಾಗಿದೆ. ಆಷಾಢದ ಕೊನೆ ಹಾಗೂ ಶ್ರಾವಣದ ಮಾಸ ಆರಂಭದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಹರಿದು ಬರ್ತಾರೆ. ಇದರಿಂದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ನಿರ್ಬಂಧ ಹೇರಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ದೆಹಲಿ ಪ್ರವಾಸ ಸಂಪೂರ್ಣ ಫಲಪ್ರದವಾದಂತಿಲ್ಲ. ಕೇವಲ ಧನ್ಯವಾದ ಹೇಳಲಷ್ಟೇ ಸಿಎಂ ಭೇಟಿ ಸೀಮಿತವಾಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಬಿಜೆಪಿ ಹೈಕಮಾಂಡ್ನಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹೀಗಾಗಿ ಮತ್ತೆ ಸೋಮವಾರ ರಾತ್ರಿ ಸಿಎಂ ಬೊಮ್ಮಾಯಿ ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು, ಮಂಗಳವಾರ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಲಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ನಡ್ಡಾ ಭೇಟಿ ನಂತರವೇ ಸಂಪುಟ ರಚನೆ ಫೈನಲ್ ಆಗಲಿದೆ. ನನಗೆ ಸಚಿವನಾಗುವ ಆಸೆ ಇದೆ, ಆದರೆ ದುರಾಸೆ ಇಲ್ಲ. ಈ ಬಾರಿ ನನಗೆ ಸಚಿವ ಸ್ಥಾನ ನೀಡುವ ವಿಶ್ವಾಸ ಇದೆ ಅಂತ ಸುರಪುರ ಶಾಸಕ ರಾಜುಗೌಡ ಹೇಳಿದ್ದಾರೆ. ಬಿಜೆಪಿ ಪಕ್ಷ ಎಲ್ಲವನ್ನ ಗಮನಿಸ್ತಾ ಇದ್ದು, ಯಾರನ್ನು ಸಚಿವರನ್ನಾಗಿ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಇದೇ ವಿಷಯದ ಬಗ್ಗೆ ಕೊಪ್ಪಳದಲ್ಲಿ ಮಾತನಾಡಿದ ಪರಣ್ಣ ಮುನವಳ್ಳಿ, ಈ ಬಾರಿ ನನಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಚಿವರಾಗಲೇಬೇಕನ್ನೋದು ಆಸೆ ಎಲ್ಲರಿಗೂ ಇರುತ್ತೆ. ಆ ತರ ಆಸೆ ಇದೆ, ದುರಾಸೆ ಇಲ್ಲ. ಇವತ್ತು ಕೊಡ್ತಾರಂತ ಸಂಪೂರ್ಣ ವಿಶ್ವಾಸನ ಇದೆ. ಕೊಟ್ಟರು ಒಳ್ಳೇದು, ಕೊಳ್ಳಲು ಒಳ್ಳೇದು. ನಾವು ಒಳ್ಳೆ ರೀತಿಯಿಂದ ಏನು ಕೆಲಸ ಮಾಡ್ಕೊಂಡು ಹೊಟ್ಟಿದ್ವಿ ಆ ತರ ಕೆಲಸ ಮಾಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೀವಿ. ಯಾರೇ ಏನು ಮಾಡಿದ್ರು ಸಹಿತ ನಿರ್ಣಯ ಮಾಡೋರು ಜನರು, ಸಾರ್ವಜನಿಕರು, ಮತದಾರ ಬಂಧುಗಳು. ಇದನ್ನ ನಾವು ಕ್ಲಿಯರ್ ತಿಳ್ಕೊಬೇಕು. ನಾನು ಲೀಡರ್ ಇರ್ಬೋದು, ಲೀಡರ್ ನನ್ನ ಮಾತು ಎಲ್ಲರೂ ಕೇಳ್ತಾರಂತಲ್ಲ, ಮತದಾರರು ಏನು ನಿರ್ಣಯ ತಂತಾರೆ ಅದು ಬಹಳ ಮುಖ್ಯ. 2 ಸಲ ಆರಿಸಿ ಕೇಳ್ತಾರೆ, ಅವ್ರಿಗೆ ನಾವು ಗೌರವ ಕೊಡ್ಲಿ. ನನ್ನನ್ನ ಸಂಪುಟದಿಂದ ಕೈ ಬಿಡಬಹುದು ಅಥವಾ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು. ಕೇಂದ್ರ ನಾಯಕರು ಏನ್ ಮಾಡ್ತಾರೋ ಅದಕ್ಕೆ ನಾನು ಬದ್ಧ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಯಡಿಯೂರಪ್ಪ 4 ಬಾರಿ ಸಿಎಂ ಆಗಿದ್ದಾರೆ. ಆದರೆ ದುರಂತ ಅಂದ್ರೆ ಪೂರ್ಣ ಬಹುಮತ ಸಿಕ್ಕಿಲ್ಲ. ಮುಂದೆ ನಳಿನ್ ಕುಮಾರ್ ಕಟೀಲ್ ಹಾಗೂ ಪಕ್ಷದ ನಾಯಕರು ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ, 5ನೇ ಬಾರಿಗೆ ಬಿಜೆಪಿಯವರೇ ಸಿಎಂ ಆಗ್ತೀವಿ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಬಾರಿ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು. ನಮ್ಮ ದುರಾದೃಷ್ಟ 4 ಬಾರಿ ನೀವು ಆಡಳಿತ ಮಾಡಿ ಜನ ಅಧಿಕಾರ ಕೊಡ್ತಾರೆ, ಪೂರ್ಣ ಬಹುಮತ ಕೊಟ್ಟಿಲ್ಲ.
ಈಗ ಬರುವಂಥ 1.5 ವರ್ಷದಲ್ಲಿ ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಸಂಘಟನೆ ಮುಖಾಂತರನೇ ಪೂರ್ಣ ಬಹುಮತ ಪಡಿಬೇಕು ಭಾರತೀಯ ಜನತಾ ಪಾರ್ಟಿ. ಆ ದಿಕ್ಕಲ್ಲಿ ಸರ್ಕಾರದಲ್ಲಿ ಮತ್ತು ಸಂಘಟನೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇನೆ ಅಂತ ವಿಶ್ವಾಸ. ಬಿಜೆಪಿ ಶಾಸಕ ನೆಹರು ಓಲೇಕಾರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹಾವೇರಿ ನಗರದಲ್ಲಿ ಬೆಂಬಲಿಗರು ಮೆರವಣಿಗೆ ನಡೆಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಿಂದ ಹೊಸಮನಿ ಸಿದ್ದಪ್ಪ ವೃತ್ತದವರೆಗೆ ಮೆರವಣಿಗೆ ನಡೆಸಿದ್ದು ಓಲೇಕಾರ್ಗೆ ಸಚಿವ ಸ್ಥಾನ ನೀಡುವಂತೆ ಘೋಷಣೆ ಕೂಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಓಲೇಕಾರ್, ಈ ಬಾರಿಯ ಸಚಿವ ಸಂಪುಟದಲ್ಲಿ ನನಗೆ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ನನಗೂ ಸಹಿತ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ನನ್ನ ಒತ್ತಡವೂ ಇದೆ. ರಾಜ್ಯದಲ್ಲಿ ಛಲವಾದಿ ಸಮುದಾಯಕ್ಕೆ ಈವರೆಗೂ ಸಹಿತ ಭಾರತೀಯ ಜನತಾ ಪಕ್ಷದಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಬಲಗೈ ಸಮುದಾಯದವರಿಗೆ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಬೇಕು. ಮುಂದಿನ ಸಚಿವ ಸಂಪುಟದಲ್ಲಿ ದೆಹಲಿಗೆ ಹೋಗಿರೋ ಸಿಎಂ ಬೊಮ್ಮಾಯಿಗೆ ಹೈಕಮಾಂಡ್ ಬಿಗ್ ಟಾಸ್ಕ್ ಕೊಟ್ಟಿದ್ಯಂತೆ. ಬೊಮ್ಮಾಯಿಗೆ 3T ಸಂದೇಶದ ಜೊತೆ ಹೈಕಮಾಂಡ್ ತಾಕೀತು ಮಾಡಿದ್ಯಂತೆ. ಅಂದ್ರೆ ಹೊಸ ಸಂಪುಟ, ಹೊಸ ಆಡಳಿತವನ್ನ ಟೆಸ್ಟ್ ಮಾಡ್ತಾ ಇರ್ತೀವಿ, ಪ್ರವಾಹ ರಾಜ್ಯದ ಅಭಿವೃದ್ಧಿಯನ್ನ ಟ್ರ್ಯಾಕ್ ಮಾಡ್ತೀವಿ, ಮುಂಬರುವ ಎಲೆಕ್ಷನ್ನೇ ನಿಮಗೆ ಮಹಾ ಟಾಸ್ಕ್ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಓಕೆ ಅಂದಿರೋ ಸಿಎಂ ಬೊಮ್ಮಾಯಿ ಹೈಕಮಾಂಡ್ನ 3T ಟಾಸ್ಕ್ ನಿಭಾಯಿಸುವ ಆಶ್ವಾಸನೆಯನ್ನ ನೀಡಿದ್ದಾರಂತೆ. ಅತ್ತ ದೆಹಲಿಯಲ್ಲಿ ಸಂಪುಟ ರಚನೆ ಕಸರತ್ತು ಜೋರಾಗಿದ್ರೆ ಇತ್ತ ಬಿಎಸ್ವೈ ಸೈಲೆಂಟ್ ಆಗಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಯಾರನ್ನೂ ಭೇಟಿ ಮಾಡಲು ಇಚ್ಛಿಸುತ್ತಿಲ್ವಂತೆ. ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದ ನಿರಾಣಿ, ರಮೇಶ್ ಜಾರಕಿಹೊಳಿ, ರೇಣುಕಾಚಾರ್ಯ ಕುರ್ಚಿ ಕೊಡಿಸುವಂತೆ ಮನವಿ ಸಲ್ಲಿಸಲು ಬಂದಿದ್ರು. ಆದರೆ ಯಾರನ್ನೂ ಭೇಟಿ ಮಾಡದ ಬಿಎಸ್ವೈ ಸಂಪುಟ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದಾರಂತೆ. ಹೀಗಾಗಿ ಕಾವೇರಿ ನಿವಾಸಕ್ಕೆ ಬಂದು ಸಚಿವಾಕಾಂಕ್ಷಿಗಳು ವಾಪಸ್ ಆಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸಂಪುಟ ಸರ್ಕಸ್ ಜೋರಾಗಿರೋ ಹೊತ್ತಲ್ಲೇ ಕಲ್ಲಡ್ಕ ಪ್ರಭಾಕರ್ ಭಟ್ ಈಶ್ವರಪ್ಪ ನಿವಾಸಕ್ಕೆ ಭೇಟಿ ನೀಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಈಶ್ವರಪ್ಪ ಕುರ್ಚಿ ಆಸೆಯನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಕಲ್ಲಡ್ಕ ಪ್ರಭಾಕರ್ ಭಟ್ ಈಶ್ವರಪ್ಪರನ್ನ ಭೇಟಿ ಮಾಡಿದ್ದಾರೆ. ಇದೀಗ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರೇ ಈಶ್ವರಪ್ಪರ ಮನೆಗೆ ಬಂದಿದ್ಯಾಕೆ? ಈಶ್ವರಪ್ಪ ಜೊತೆ ಚರ್ಚೆ ನಡೆಸಿದ್ದೇನು? ಸರ್ಕಾರ, ಸಂಪುಟ, ಹೊಸ ಸಿಎಂ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಅನ್ನೋ ಪ್ರಶ್ನೆಗಳು ಹುಟ್ಟಾಕೊಂಡಿದೆ. ಇನ್ನು ಬೊಮ್ಮಾಯಿ ಸಂಪುಟದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅನುಭವಿ ರಾಜಕಾರಣಿಗಳಿದ್ದಾರೆ ಅಂತ ಹಾಲಪ್ಪ, ಅಶೋಕ್ ನಾಯ್ಕ್, ಅರಗ ಜ್ಞಾನೇಂದ್ರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಈ ವೇಳೆ ತಂದೆ ಬಿಎಸ್ವೈ ಅವರ ಸಾಧನೆಯನ್ನು ಹಾಡಿ ಹೊಗಳಿದ್ದಾರೆ. ಅನುಭವ ಇರುವಂತ ರಾಜಕಾರಣಿಗಳು ಇದ್ದಾರೆ ಸರ್. ಉದಾಹರಣೆಗೆ ಸನ್ಮಾನಿಸುತ್ತ ನಮ್ಮ ಹಾಲಪ್ಪನವರು, ಅದೇ ರೀತಿ ಸನ್ಮಾನಿಸುತ್ತ ಜ್ಞಾನೇಂದ್ರ ಅವರು ಅಂತ ಹಿರಿಯರು ಇದ್ದಾರೆ. ಕುಮಾರ್ ಬಂಗಾರಪ್ಪನವರು ಕೂಡ ಒಬ್ಬ ಮಾಜಿ ಮಂತ್ರಿಗಳಾದಂತ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಇವತ್ತು ಅಶೋಕ್ ನಾಯ್ಕ್ ಮೊದಲನೇ ಬಾರಿಗೆ ಗೆದ್ದಿದ್ದಾರೆ. ಅಂದ್ರೆ ಒಬ್ಬೊಬ್ಬರಲ್ಲೂ ಕೂಡ ಒಂದು ಶಕ್ತಿ, ಪ್ರತಿಭೆ ಇರುವಂತ ನಾಯಕರುಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಾರೆ. ಹಾಗಾಗಿ ವಿನಂತಿನೂ ಕೂಡ ನಾನು ಸಂಬಂಧಪಟ್ಟಿರೋದನ್ನ ಮಾಡ್ಕೊಂತೀನಿ. ಹೆಚ್ಚಿನ ಒಂದು ಮಂತ್ರಿಮಂಡಲದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡೋದಿದೆ. ಅನುಭವ ಇರುವಂತ ರಾಜಕಾರಣಿಗಳು ಇದ್ದಾರೆ ಸರ್. ಉದಾಹರಣೆಗೆ ಸನ್ಮಾನಿಸುತ್ತ ನಮ್ಮ ಹಾಲಪ್ಪನವರು, ಅದೇ ರೀತಿ ಸನ್ಮಾನಿಸುತ್ತ ಜ್ಞಾನೇಂದ್ರ. ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಮೇಲೆ ತವರು ಜಿಲ್ಲೆ ಧಾರವಾಡ ಜನ ಭರಪೂರ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಧಾರವಾಡದಿಂದ ಒಟ್ಟು 3 ಮಂದಿ ಈವರೆಗೆ ಸಿಎಂ ಆಗಿದ್ದಾರೆ. ಎಸ್ಆರ್ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಸಿಎಂ ಪಟ್ಟ ಅಲಂಕರಿಸಿದ್ದಾರೆ. ಈವರೆಗೆ ಇಬ್ಬರು ಸಿಎಂಗಳಿಂದ ಆಗದ ಅಭಿವೃದ್ಧಿ ಈಗಲಾದರೂ ಆಗುತ್ತಾ ಅಂತ ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹುಬ್ಬಳ್ಳಿ ತಾವು ಕಳಸಾ ಬಂಡೂರಿಗೆ ಇದಕ್ಕೆ ತಾವೇ ಶಾಸಕರಿದ್ದಾಗ ಒಂದು ಪಾದಯಾತ್ರೆ ಮಾಡಿದರು. ಕಳಸಾ ಬಂಡೂರು ಬೇಗ ಮಾಡ್ತೀನಿ, ಅದು ಇನ್ನೂ ಕನಸಾಗ್ಯದ, ಅದು ಬಂದಿಲ್ಲ. ಅದನ್ನು ಮೊದಲು ರೈತರು ಅದಕ್ಕೆ ಅಜಿಟೇಟ್ ಮಾಡಿ ಅದು ಹೋರಾಡಿದ್ರು, ರೈತರು ಬಂದಿದ್ರು, ಇವಾಗ ಮಾಡಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೋಡು, ಡ್ರೈನೇಜ್ ಇವೆಲ್ಲ ಮಾಡಲಿಕ್ಕೆ ಒಂದು 500 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟರೆ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೆಂಗೆ ಸನ್ಮಾನ್ಯ ಯಡಿಯೂರಪ್ಪ ತಮ್ಮ ಶಿವಮೊಗ್ಗ ಭಾಗ ಮಾಡಿದ್ದಾರೆ, ಅವ್ರು ಈ ರೀತಿ ಹುಬ್ಬಳ್ಳಿಯ ಸಮಗ್ರ ಡೆವಲಪ್ಮೆಂಟ್ ಸಂಬಂಧ ಇದೊಂದು ವಿಶೇಷ ಪ್ಯಾಕೇಜ್ ಕೊಡಬೇಕಾಗ್ತದೆ. ಹುಬ್ಬಳ್ಳಿ ಕೃಷ್ಣಾ ನದಿಯ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಆಮಲಿಂಗೇಶ್ವರ ದೊಡ್ಡಿ ಜನ ತತ್ತರಿಸ್ತಾ ಇದ್ದಾರೆ. ಆಮಲಿಂಗೇಶ್ವರ ದೊಡ್ಡಿ ಸಂಪೂರ್ಣ ನಡುಗಡ್ಡೆಯಾಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಸುರಪುರ ಶಾಸಕ ರಾಜುಗೌಡ ಪರಿಶೀಲನೆಯನ್ನು ನಡೆಸಿದ್ದಾರೆ.
ಬೈಕ್ ಮೂಲಕ ದೊಡ್ಡಿಯ ತೀರಕ್ಕೆ ತೆರಳಿದ ಶಾಸಕ ರಾಜುಗೌಡ ಮೊಬೈಲ್ ಮೂಲಕ ಜನರ ಸಮಸ್ಯೆ ಆಲಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಂತಹ ವಾಹನ ಸವಾರರು ಪರದಾಡ್ತಿದ್ದಾರೆ. ಕಾರ್ಪೊರೇಷನ್ ಸರ್ಕಲ್ ಬಳಿ ಅರ್ಧ ಗಂಟೆಯಿಂದ ವಾಹನಗಳು ನಿಂತಲ್ಲೇ ನಿಂತಿವೆ. ಟೌನ್ ಹಾಲ್ ಸರ್ಕಲ್, ಹೆಬ್ಬಾಳ, ಗೌರಗುಂಟೆಪಾಳ್ಯ ಸೇರಿದಂತೆ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಡನ್ ಟ್ರಾಫಿಕ್ನಿಂದಾಗಿ ಟ್ರಾಫಿಕ್ ಪೊಲೀಸರು ಸಹ ಹರಸಾಹಸ ಪಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೋಲ್ನಲ್ಲಿ ಲಾರಿ ಚಾಲಕನೊಬ್ಬ ಟೋಲ್ ಕಟ್ಟದೆ ಗುದ್ದುಕೊಂಡು ಹೋಗಿದ್ದಾನೆ. ಗಾಡಿ ನಿಲ್ಲಿಸಲು ಸಿಗ್ನಲ್ ಇದ್ರೂ ಗುದ್ದುಕೊಂಡು ಹೋಗಿದ್ದಾನೆ. ಸ್ವಲ್ಪ ಯಾಮಾರಿದ್ರೂ ಟೋಲ್ ಸಿಬ್ಬಂದಿ ಪ್ರಾಣಕ್ಕೆ ಕುತ್ತು ಬರುತ್ತಿತ್ತು. ಲಾರಿ ಚಾಲಕನ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ ನೋಡಿ. ಯಾಕಂದ್ರೆ ಕಳೆದ ಮಾರ್ಚ್ನಲ್ಲಿ ಲಗ್ಗೆರೆಯಲ್ಲಿ ಮನೆ ದೋಚಿದ ಖದೀಮರು ಲಕ್ಷಾಂತರ ಮೌಲ್ಯದ ಆಭರಣ ಎಗರಿಸಿದ್ರು. ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ಖದೀಮರ ಸುಳಿವು ಹಿಡಿದು ತನಿಖೆಗಿಳಿದ ಬಂಡೆಪಾಳ್ಯ ಪೊಲೀಸರು ರವಿ ಮತ್ತು ವೆಂಕಟೇಶ್ನನ್ನ ಬಂಧಿಸಿದ್ದಾರೆ. ಆದರೆ ವಿಚಾರಣೆ ವೇಳೆ ಖದೀಮರು ಹೇಳಿದ್ದನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಕದ್ದ ಮಾಲನ್ನ ತಗೊಂಡು ಹೋಗುವಾಗ ಇದು ಅಸಲಿಯೋ ನಕಲಿಯೋ ಅನ್ನೋ ಅನುಮಾನ ಶುರುವಾಗಿದೆ. ಇವರ ಜೊತೆಗಿದ್ದ ಸ್ನೇಹಿತನೊಬ್ಬ ಇದು ನಕಲಿ ಬಂಗಾರ ಅಂತ ಹೇಳಿದ್ದಾನೆ. ಇದನ್ನೇ ನಂಬಿದ ಖದೀಮರು ಎಲ್ಲ ಬಂಗಾರವನ್ನ ರಸ್ತೆಯಲ್ಲೇ ಬಿಸಾಡಿ ಹೋಗಿದ್ರಂತೆ. ಇವರ ಮಾತನ್ನ ಕೇಳಿದ ಪೊಲೀಸರು ತಬ್ಬಿಬ್ಬಾಗಿದ್ದು ಕದ್ದ ಮಾಲನ್ನ ರಿಕವರಿ ಮಾಡೋದು ಹೇಗೆ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದನಗಳ್ಳರ ಹಾವಳಿ ಕಡಿಮೆಯಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಮಲಗಿದ್ದ ದನಗಳನ್ನ ಕಾರಿಗೆ ತುಂಬಿಕೊಂಡು ಮೇಲಿಂದ ಮೇಲೆ ಎಸ್ಕೇಪ್ ಆಗ್ತಿದ್ದಾರೆ. ಎಂಥದ್ದೇ ಘಟನೆ ಕೊಪ್ಪ ಪಟ್ಟಣದಲ್ಲಿ ನಡೆದಿದೆ. ಹುಲ್ಮಕ್ಕಿ ಸ್ವದೇಶಿ ಭಂಡಾರ ಅಂಗಡಿ ಮುಂಭಾಗದಲ್ಲಿದ್ದ ದನಗಳನ್ನ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಹೊತ್ತೊಯ್ದಿದ್ದಾರೆ. ಖತರ್ನಾಕ್ ಗೋವುಗಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕೊಪ್ಪ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ನುಗ್ಗಿ ಸಿನಿಮೀಯ ರೀತಿಯಲ್ಲಿ ವೃದ್ಧೆಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಈ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮೀನುಗಾರನಹಳ್ಳಿಯಲ್ಲಿ ನಡೆದಿದೆ. 70 ವರ್ಷದ ವೃದ್ಧೆ ಹಾಲಮ್ಮ ಮೇಲೆ ದೊಣ್ಣೆಯಿಂದ ಪಕ್ಕದ ಮನೆಯವರು ಹಲ್ಲೆ ಮಾಡಿದ್ದಾರೆ. ಮನೆ ಮುಂದೆ ನೀರು ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬಸವನಗೌಡ ಕಲ್ಲಪ್ಪ, ಮಲ್ಲೇಶ್, ಗಿರಿಜಮ್ಮ ಹಾಗೂ ಶಿವಮ್ಮ ಅನ್ನೋರು ಹಲ್ಲೆ ಮಾಡಿದ್ದಾರಂತೆ. ಹಲ್ಲೆಗೊಳಗಾಗಿರೋ ವೃದ್ಧೆಯ ತಲೆ ಹಾಗೂ ಕಾಲಿಗೆ ಪೆಟ್ಟಾಗಿದೆ. ಅಲ್ಲದೆ ಜಗಳ ಬಿಡಿಸಲು ಬಂದ ನಾಗರಾಜ್ ಅನ್ನೋರಿಗೂ ಗಾಯವಾಗಿದ್ದು ಗಾಯಾಳುಗಳಿಗೆ ಜಗಳೂರು ತಾಲೂಕಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈ ಕುರಿತು ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಸುದ್ದಿಗಳನ್ನು ನೋಡೋಣ. ಮಹಿಳೆಯರಿಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದ ಕಾಮುಕನನ್ನ ಮರಕ್ಕೆ ಕಟ್ಟಿ ಹಿಗ್ಗಾಮುಗ್ಗ ಥಳಿಸಿದ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ರಸ್ತೆಯಲ್ಲಿ ಓಡಾಡ್ತಿದ್ದ ಮಹಿಳೆಯರಿಗೆ ನಿತ್ಯವೂ ಒಂದಲ್ಲ ಒಂದು ರೀತಿ ಕಾಟ ಕೊಡ್ತಿದ್ದ. ಇದನ್ನ ಪ್ರಶ್ನೆ ಮಾಡಲು ಹೋದ್ರೆ ಅವರ ಮೇಲೆಯೇ ಹಲ್ಲೆ ನಡೆಸಲು ಮುಂದಾಗ್ತಿದ್ದ ಎಂದು ರೊಚ್ಚಿಗೆದ್ದ ಜನ ಮರಕ್ಕೆ ಕಟ್ಟಿ ಹಾಕಿ ಬೀಸಿ ಮುಟ್ಟಿಸಿದ್ದಾರೆ. ಹಾಸನದಲ್ಲಿ ನಡೆದ ಮಂಗಗಳ ಸಾಮೂಹಿಕ ಹತ್ಯೆ ಪ್ರಕರಣದ ಸಂಬಂಧ ಹೈಕೋರ್ಟ್
ಸ್ವಹಿತಾಸಕ್ತಿ ಪ್ರಕರಣ ದಾಖಲಿಸಿಕೊಂಡಿದ್ದು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಒಟ್ಟಾಗಿ ತನಿಖೆ ನಡೆಸುವಂತೆ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಈಗಾಗಲೇ ಎಫ್ಐಆರ್ ದಾಖಲಾಗಿದೆ, ಸಿಸಿಟಿವಿ ಪರಿಶೀಲನೆ ನಡೆಸಲಾಗಿದ್ದು ಆಗಸ್ಟ್ 4ರ ಒಳಗೆ ಹೈಕೋರ್ಟ್ಗೆ ವರದಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲೊಬ್ಬ ಖತರ್ನಾಕ್ ಕಾರು ಕಳ್ಳನೊಬ್ಬನಿದ್ದಾನೆ. ಕಾರು ಖರೀದಿಸೋ ಸೋಗಿನಲ್ಲಿ ಬರೋ ಈತ 10,000 ರೂಪಾಯಿ ಮುಂಗಡ ಹಣ ಕೊಟ್ಟು ಕಾರಿನೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ಜೆಪಿ ನಗರದ ವಾಣಿ ಅನ್ನೋರಿಗೆ ಸೇರಿದ 23 ಲಕ್ಷದ ಕಾರನ್ನ ಕೇವಲ 10,000 ಹಣವನ್ನ ಕೊಟ್ಟು ಎಗರಿಸ್ಕೊಂಡು ಹೋಗಿದ್ದಾನೆ. ಅಷ್ಟೇ ಅಲ್ಲ, ಮುಂಗಡ ಹಣ ಕೊಡುವ ವೇಳೆ ನಕಲಿ ಫೋನ್ ನಂಬರ್ ಕೊಟ್ಟು ಸರಿಯಾಗಿ ಟೋಪಿ ಹಾಕಿದ್ದಾನೆ. ಕೋಲಾರದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿ ನಗರಸಭೆಯಲ್ಲಿ ಸರ್ಕಾರಿ ನೌಕರನೊಬ್ಬ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಕೆಜಿಎಫ್ ನಿವಾಸಿಯಾಗಿರೋ ಎಸ್ ಮಂಜುನಾಥ್ ನಗರಸಭೆಯಲ್ಲಿ ಅಟೆಂಡರ್ ಕಮ್ ಬಿಲ್ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾನೆ. ಕೆಲಸಕ್ಕೆ ಸೇರುವಾಗ ಎಸ್ಟಿ ಸಮುದಾಯದ ಕಾಡುಗೊಲ್ಲ ಎನ್ನುವ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿರೋದು ಬೆಳಕಿಗೆ ಬಂದಿದೆ. ಸರ್ಕಾರಿ ಕೆಲಸಕ್ಕೆ ಸೇರುವಾಗ SC ಅಂತ ಹಾಕ್ತಾರೆ. ಆಮೇಲೆ ದೇ ಆರ್ ಕನ್ವರ್ಟೆಡ್ ಟು ದಿ ಕ್ರಿಶ್ಚಿಯನ್ ಆರ್ ಎನಿ ಅದರ್ ಕ್ಯಾಸ್ಟು. ಬಟ್ SC ಸೌಲಭ್ಯ ಇವ್ರು ತಗೊಳ್ತಾರೆ. ಇದೇ ಥರ ಇವಾಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ KGFನಲ್ಲಿ ಎಷ್ಟು ಕಚೇರಿ ಇದ್ದಾರೆ, ಈ ಥರ ಪರಿಸ್ಥಿತಿ ಆಗ್ತಾ ಇದೆ. ಇವಾಗ ಮುಂಚೆ ಇದ್ದಿದ್ದು ಕಮಿಷನರು ಇನ್ನೂ ಸ್ಟಾಫ್ಸ್ ಇದ್ದಾರೆ ಅಲ್ಲಿ, ಅವ್ರ ಹತ್ರ ಸೆಟ್ರೇಟ್ ಆಗಿಬಿಟ್ಟು ಅವರು ಅಟೆಂಡೆನ್ಸ್ ಹಾಕೋಕ್ಕೆ ಕೊಟ್ಟಿದ್ದಾರೆ 3 ತಿಂಗಳಿಂದ. ಇದು ದಯವಿಟ್ಟು ಸರ್ಕಾರ ಇದು ಗಮನಿಸಿ ಇವ್ರ ಮೇಲೆ ಕ್ರಮ ಕೈಗೊಂಡು ಇವ್ರ ಹತ್ರ ರಿಕವರಿ ಎಷ್ಟು ಇವರು ದೊಡ್ಡ ಪೇಮೆಂಟ್ ತಗೊಂಡಿದ್ದಾರೆ. ಗುಜರಾತ್ನಲ್ಲಿ ವಾಟರ್ ಟ್ಯಾಂಕ್ ಒಂದು ನೋಡ್ತಿದ್ದಂತೆ ಕುಸಿದು ಬಿದ್ದಿದೆ. ಟ್ಯಾಂಕರ್ ಕುಸಿಯುವ ದೃಶ್ಯವೇ ಭಯಾನಕವಾಗಿದೆ. ಈ ಟ್ಯಾಂಕರ್ 40 ವರ್ಷದ ಹಳೆಯದಾಗಿದ್ದು ಗುಜರಾತ್ನ ಜುನಾಗಢ್ ಜಿಲ್ಲೆಯ ಖಿಸಾರಾ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು